ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ. ನಮಸ್ತೆ ಸರ್, ನನ್ನ ಹೆಸರು ಎಸ್ ಶಿವಕುಮಾರ್ ಸ್ವಾಮಿ. ಮೂಲತಃ ನಾನು ಒಂದು ಹಳ್ಳಿಯವನು. ಹಲಗೂರು ಅಂತ ಹೋಬಳಿ ಇದೆ, ಅದರ ಪಕ್ಕದಲ್ಲಿ ಕೊನ್ನಾಪುರ ಅಂತಿದೆ, ಕೊನ್ನಾಪುರ ಗ್ರಾಮದವನು. ನಾನು ಬೆಂಗಳೂರು ಬಂದು 1989 ಆಗಸ್ಟ್ 22ನೇ ತಾರೀಕು ನಾನು ಬಂದಿದ್ದು ನನಗಿನ್ನೂ ಚೆನ್ನಾಗಿ ಜ್ಞಾಪನ ಇದೆ. ಅಲ್ಲಿಂದ ನಾವು ಫೀಲ್ಡ್ಗೆ ಅಂತ ಬಂದವರಲ್ಲ, ಅಕಸ್ಮಾತಾಗಿ ಈ ಫೀಲ್ಡಿಗೆ ಬಂದ್ವಿ. ಸೊ ಸಂತೋಷ. ಒಂದು 35 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ. ಕ್ಯಾಮ್ರಾಮ್ಯಾನಾಗಿ ಕೆಲಸ ಮಾಡಿದ್ದೀವಿ, ಎಡಿಟ್ರಾಗಿ ಸಾಕಷ್ಟು ಕೆಲಸ ಮಾಡಿದ್ದೀವಿ. ಮತ್ತು ನಾವು ಬಂದಿದ್ದು ಅದು ಆದಿ ಅಷ್ಟೊಂದು ಸುಲಭವಾಗಿರಲಿಲ್ಲ. ಈಗಿನ ಥರ ಡಿಜಿಟಲ್ ಅಂತಲೇ ಆಗ್ಬೋದು, ಏನೇ ಆಗ್ಬೋದು. ಒಂದು ಲೈಟ್ ಮ್ಯಾನ್ ಆಗೋದೇ ಒಂದು ದೊಡ್ಡ ವಿಚಾರ ಆಗಿತ್ತು ಆವಾಗಿನ ಕಾಲದಲ್ಲಿ. ಒಂದು ಲೈಟ್ ಸ್ಟ್ಯಾಂಡ್ ಮುಟ್ತೀವಿ ಅನ್ನೋದು ಒಂದು ದೊಡ್ಡ ಕನಸಾಗ್ತಾಯಿತ್ತು. ಇವಾಗ ಬೇಜಾನು ಡಿಜಿಟಲ್ ಆದ್ದರಿಂದ ಎಲ್ಲವೂ ಡಿಜಿಟಲ್. ಸೊ ಹಾಗಾಗಿ ಈಗಿನ ಕೆಲಸ ಭಾಳ ಈಸಿಯಾಗಿದೆ, ಮೊದಲಿನಷ್ಟು ಏನು ಟಫ್ ಆಗಿಲ್ಲ. ನಾವು ನೆಗೆಟಿವಲ್ಲೂ ಕೆಲಸ ಮಾಡಿದ್ದೀವಿ, ನೆಗೆಟಿವ್ ಕ್ಯಾಮ್ರಾ ಇದೆ. ನಾನು ಸಾಕಷ್ಟು ಜನದ ಹತ್ರ ಕೆಲಸ ಮಾಡಿದ್ದೀನಿ. ಫಸ್ಟು ಒಂದು ಅಪು ವಿಡಿಯೋ ಅಂತ ಇತ್ತು ಇಂದ್ರಾನಗರದಲ್ಲಿ. ಅಲ್ಲಿ ಜೋಸೆಫ್ ಕಾಟುಕಾರನ್ ಅಂತ ನಿರ್ಮಾಪಕರು. ಅಲ್ಲಿಂದ ಸ್ಟಾರ್ಟ್ ಆದ ನಮ್ಮ ಜರ್ನಿ. ಒಂದು 3-4 ತಿಂಗಳು ಅಷ್ಟೇ ನಾನು ಅಲ್ಲಿ ಕೆಲಸ ಮಾಡಿದ್ದು. ಆನಂತರ ನಾನು ವಸಂತ ನಗರದಲ್ಲಿ ಒಂದು ಆಡಿಯೋ ಟ್ರ್ಯಾಕ್ಸ್, ವಿಡಿಯೋ ಟ್ರ್ಯಾಕ್ಸ್ ಅಂತಿತ್ತು. ಅಲ್ಲಿ ನನ್ನ ದೊಡ್ಡ ಒಂದು ಚೇಂಜಸ್ ಸಿಗುತ್ತೆ ನನ್ನ ಲೈಫ್ಗೆ. ಸೊ ಅಲ್ಲಿಂದ ನನ್ನ ಜರ್ನಿ. ಅಲ್ಲಿ ಹೇಳ್ಕೊಡೋರು ಯಾರೂ ಇಲ್ಲ, ನಮಗೆ ನಾವೇ ಕಲಿಬೇಕು. ನನಗೆ ಕಲಿಸ್ಕೊಟ್ಟ ಗುರು ಅಂತ ಯಾರೂ ಇಲ್ಲ. ಎಲ್ಲವೂ ನಾನೇ ಕಲ್ತ್ಕೊಂಡಿದ್ದು, ನೋಡಿ ಕಲ್ತ್ಕೊಂಡಿದ್ದು, ಕೇಳಿ ಸ್ವಲ್ಪ ತಿಳ್ಕೊಂಡು. ಸೊ 35 ವರ್ಷದ ಜರ್ನಿ. ಸೊ ಈ ವರ್ಷ ಅಥವಾ ಮುಂದಿನ ವರ್ಷ ನಮ್ಮ ವೃತ್ತಿಗೆ ನಿವೃತ್ತಿ ಆಡಬೇಕು ಅನ್ನೋದೊಂದು ಕೊನೆಯ ಆಸೆ ಇದೆ. ಆದಷ್ಟು ಬೇಗ ನಿವೃತ್ತಿ ಕೂಡ ಹೊಂದುತ್ತೀವಿ. ರವಿಕಿರಣ್ ಸರ್ ಹತ್ರನೂ ಕೆಲಸ ಮಾಡಿದ್ದೀವಿ. ನನ್ನವಳು ಮತ್ತು ಸುಕನ್ಯಾ, ಬದುಕು, ಪ್ರೀತಿಗಾಗಿ ಅಂತ ಸೀರಿಯಲ್ಲು ಈ ಟಿ ವಿಗೆ. ಹಂಸಲೇಖ ಸರ್ ಹತ್ರನೂ ಕೆಲಸ ಮಾಡಿದ್ದೀವಿ. ಗುರುದತ್ ಅಂತ ಹೆಸರು ಕೇಳಿರ್ತೀರ, ಮೈನಾವತಿ ಅವರ ಮಕ್ಕಳು ಅವರು ಮತ್ತು ಶ್ಯಾಮ್ ಸಾರು, ಅವ್ರ ಜೊತೆಲೂ ಕೆಲಸ ಮಾಡಿದ್ದೀವಿ. ಸಾಕಷ್ಟು ಆ್ಯಡ್ ಫಿಲ್ಮ್ಗಳು ಕೆಲಸ ಮಾಡಿದ್ದೀವಿ, ಡಾಕ್ಯುಮೆಂಟ್ರಿ ಕೆಲಸ ಮಾಡಿದ್ದೀವಿ. ಸಾಕಷ್ಟು ಅಂದರೆ ಪುರ್ಸೊತ್ತಿಗೂ ಕೆಲಸ ಇರ್ತಿತ್ತು ಆವಾಗ. ಇವಾಗಿನ ಥರ ಸ್ವಲ್ಪ ಫ್ರೀಯಾಗಂತೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ತುಂಬ ಕೆಲಸ ಇತ್ತು. ನಡೆದು ಬಂದ ಹಾದಿ ಬರೀ ಕಲ್ಲು ಮುಳ್ಳಿನ ಹಾದಿನೇ ನಮಗೆ. ಅದರಲ್ಲೂ ದುಡ್ಡು ಕೊಡದೆ ಮೋಸ ಮಾಡಿದವ್ರೆ ಭಾಳ ಹೆಚ್ಚು. ಏನಾರು ಕೇಳೋಕ್ಕೋಯ್ತು ಅಂತಂದರೆ ನಮಗೆ ಹೊಡಿಯೋಕ್ಕೆ ಬರ್ತಾರೆ, ಮತ್ತು ಕೇಸೆಲ್ಲ ಹಾಕೋಕ್ಕೂ ಬರ್ತಾರೆ. ಏನಾರ ನೀವು ಜಾಸ್ತಿ ಮಾತಾಡ್ಬಿಟ್ರೆ ಕೆಲಸ ಮಾಡಿದ್ರೆ ಹೋಗ್ಬಿಡ್ಬೇಕು, ದುಡ್ಡೆಲ್ಲ ಕೇಳೋಂಗಿಲ್ಲ. ಸೊ ಆ ಥರ ಜನನೂ ಇದ್ದಾರೆ. ನಾವು ದುಡ್ಡು ಸಂಪಾದನೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಈ ಫೀಲ್ಡಲ್ಲಿ ಕಳ್ಕೊಂಡಿದ್ದೇ ಜಾಸ್ತಿ. ಅಂದರೆ ನಮಗೆ ಯಾರು ಗುರುಗಳು ಅಂತ ಯಾರೂ ಇಲ್ಲ. ನನಗೆ ನಾನೇ ಅಂದರೆ ಅರಿವೇ ಗುರು ಅಂತಾರಲ್ಲ, ನನ್ನ ತಂದೆಯಿಂದ ಬಂದ ಬಳುವಳಿ ಅದು ನನಗೆ. ನನ್ನ ತಂದೆ ಅಂತಂದರೆ ಭಾಳ ಪ್ರೀತಿ ಅಂತಂದರೆ ಅಷ್ಟಿಷ್ಟಲ್ಲ, ಅದು ಹೇಳ್ತಿರೋದು. ನನಗೆ ಒಬ್ಬ ತಂಗಿ ಇದ್ದಾಳೆ. ಅಕ್ಕ ತೀರೋಗ್ಬಿಟ್ರು 97ರಲ್ಲಿ. ನನ್ನ ತಂದೆ 2014ರಲ್ಲಿ ಅವರು ತೀರೋಗ್ಬಿಟ್ರು. ನನ್ನ ವಯಸ್ಸಾದ ತಾಯಿ ಇದ್ದಾರೆ. ನನಗೊಬ್ಬ ಮಗಳಿದ್ದಾಳೆ, ಒಂದೇ ಹೆಂಡ್ತಿ. ಇಬ್ಬಿಬ್ರು ಹೆಂಡ್ತಿ ಇಲ್ಲ, ಎಲ್ರಿಗೂ ಇಬ್ಬಿಬ್ರು ಹೆಂಡ್ತಿ ಇರ್ಬೋದು, ಆದರೆ ನನಗೆ ಮಾತ್ರ ಒಬ್ಬಳೇ ಹೆಂಡ್ತಿ ಇದ್ದಾಳೆ, ಒಬ್ಬಳೇ ಮಗಳು. ಖುಷಿ ಅನಿಸುತ್ತೆ ಕೇಳೋದಕ್ಕೆ. ನಮ್ಮ ಸ್ನೇಹಿತರು ಯೂಟ್ಯೂಬ್ ಮಾಡಿದ್ದಾರೆ, ಅವ್ರ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ದಯವಿಟ್ಟು ಈ ಚಾನಲ್ನ ನೋಡಿ. ಈ ವರ್ಷ ಅಥವಾ ಇಲ್ಲಾಂದರೆ ಮುಂದಿನ ವರ್ಷ ನಾನು ನಿವೃತ್ತಿ ಆಗ್ತಾಯಿದ್ದೀನಿ ಈ ಫೀಲ್ಡ್ನಿಂದ. ಸೊ ನನ್ನ ವಯಸ್ಸಾದ ತಾಯಿ ಇದ್ದಾರೆ ಊರಿನಲ್ಲಿ, ಅವರು ನಾನು ನೋಡ್ಕೋಬೇಕು. ಹಾಗಾಗಿ ನನ್ನ ಈ ಜರ್ನಿ ತುಂಬ ಕಲ್ಲು ಮುಳ್ಳಿನ ಜರ್ನಿ ಆಗಿತ್ತು. ಹಾಗಾಗಿ ಕೊನೆಯಲ್ಲಿ ನಾನು ಚೆನ್ನಾಗೇ ಇದ್ದೀನಿ. ಒಂದು 15 ವರ್ಷ ಸ್ಟುಡಿಯೋ ರನ್ ಮಾಡಿದ್ವಿ. ಕೋವಿಡ್ನಿಂದಾಗಿ ಅದು ಕೂಡ ಕ್ಲೋಸ್ ಆಯಿತು. ಇವಾಗ ಇಲ್ಲಿ ನೀವೆಲ್ಲ ಕೇಳಿರ್ತೀರ ಮಂಜುಳಾ ಗುರುರಾಜ್ ಸರ್ ಅಂತ.
ಗುರುರಾಜ್ ಸರ್ ಸ್ಟುಡಿಯೋ ಇದು. ಇಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಫ್ರೀಲಾನ್ಸ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ, ಎಡಿಟ್ರಾಗಿ, ಕ್ಯಾಮ್ರಾಮನ್ ಆಗಿ. ತಮಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ನಾನು ನಂಬರ್ ಕೊಡ್ತೀನಿ, ಫೋನ್ ಮಾಡಿ 9620632693. ಇಷ್ಟು ಹೇಳ್ತಾ ನನ್ನ ಜರ್ನಿಯ ಶಾರ್ಟ್ ವಿಡಿಯೋಗೆ ತಮಗೆಲ್ಲ ನಮಸ್ಕಾರಗಳು. ಸರ್ ಮತ್ತು ನಿಮಗೆ ಪೇಜರ್ ಕುಮಾರ್ ಅಂತ ಏನೋ ಹೆಸರು ಬಂದಿದೆ. ಅದು ಒಂದು ದೊಡ್ಡ ಅಂದರೆ ಅಷ್ಟು ಅಡ್ವಾನ್ಸಾಗಿ ಇರ್ತಾಯಿದ್ವಿ ನಾವು. ಅಂದರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಕಸ್ಟಮರ್ ಪೇಜರ್ ಅಂತ ನೀವು ನೋಡಿದ್ದೀರ, ಆಚಿಸನ್ ಮ್ಯಾಕ್ಸ್ ಅಂತ. ಇವತ್ತಿಗೂ ಆ ನಂಬರು ಜ್ಞಾಪನ ಇದೆ, 4050579612 ಹತ್ರದ್ದು ಕೋಡ್ ನಂಬರು. ಸೊ ಎಲ್ರಿಗೂ ಹಳಬ್ರಿಗೆಲ್ಲ ನನಗೆ ಪೇಜರ್ ಕುಮಾರ್ ಅಂದ್ರೇ ಅವ್ರಿಗೆ ಗೊತ್ತಾಗ್ತದೆ. ಕುಮಾರ್ ಅಂದ್ರೂ ಎಷ್ಟೋ ಜನಕ್ಕೆ ಮರ್ತೇ ಹೋಗ್ಬಿಟ್ಟಿರ್ತಾರೆ. ಶಿವಕುಮಾರ ಸ್ವಾಮಿ ಅನ್ನೋ ಹೆಸರು ಯಾರಿಗೂ ಗೊತ್ತೇ ಇರೋದಿಲ್ಲ ಹೆಚ್ಚಾಗಿ, ಎಲ್ಲರೂ ಪೇಜರ್ ಅಂತಲೇ ಕರೀತಾಯಿದ್ರು. ಅದು ಇನ್ನೊಂದು ಸ್ವಾರಸ್ಯ, ನಾವು ಮಲ್ಲೇಶ್ವರಂ ಪೈಪೈನಲ್ಲಿದ್ದಾಗ ಈ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಳ್ಳೋ ಹುಡುಗಿರೆಲ್ಲ ನಾವು ಅಲ್ಲೇ ಇರ್ತಾಯಿದ್ವಿ. ಸೊ ನನ್ನ ಫ್ರೆಂಡದೊಂದು ಆಫೀಸ್ ಇತ್ತು. ಅವಾಗೆಲ್ಲ ಹೆಣ್ಮಕ್ಳು ಕೂಡ ಚುಡಾಯಿಸಿದ್ದಿದೆ ಆಗಿನ ಕಾಲದಲ್ಲಿ, ಹಾಯ್ ಪೇಜರ್. ಅದು ಒಂದು ಸ್ವಾರಸ್ಯಕರ, ತುಂಬ ಚೆನ್ನಾಗಿತ್ತು ಲೈಫ್. ಥ್ಯಾಂಕ್ ಯು ಸರ್. ಮುಂದಿಂದ ಇವಾಗ ನೀವು ಈಗೇನು ಫೀಲ್ಡ್ ಪ್ರೆಸೆಂಟ್ ಇದ್ದೀರಲ್ಲ ಸರ್, ಹಾಂ ಸರ್. ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ ನಿಮಗೆ. ಹೌದು. ಓಕೆ, ಈಗ ತುಂಬ ಈಗ ಹೊಸಬ್ರು ಬರ್ತಾರಲ್ಲ ಟೆಕ್ನಿಷಿಯನ್ಸ್, ಹೌದು. ಅವ್ರಿಗೇನು ಹೇಳ್ತೀರಾ? ಬಿಕಾಸ್ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಎವ್ರಿ ಹೌದು, ಇನ್ ದ ಲೈಫ್. ಖಂಡಿತ ಖಂಡಿತ. ಓಕೆ, ಬಟ್ ನಿಮ್ಮ ಕಿವಿ ಮಾತೇನು ಆ್ಯಂಡ್ ವಾಟ್ ಈಸ್ ಯುವರ್ ವಿಷನ್ ಫಾರ್ ದ ಫ್ಯೂಚರ್? ನನ್ನ ವಿಷನ್ ಏನಿಲ್ಲ ಸರ್. ನನಗೆ ಅಂತಂದರೆ ನನ್ನ ತಾಯಿಗೆ ವಯಸ್ಸಾಯಿತು, ನನ್ನದೇ ಆದ ಬೇರೆ ಪ್ಲ್ಯಾನ್ಸ್ಗಳಿದ್ದಾವೆ. ಸೊ ಈ ಫೀಲ್ಡನ್ನ ನಾನು ಕಂಟಿನ್ಯೂ ಮಾಡ್ತಾ ಇಲ್ಲ. ಸೊ ಎಷ್ಟು ದಿನ ನಾನು ಬೆಂಗಳೂರಿನಲ್ಲಿ ಇರ್ತೀನಿ ಅಷ್ಟು ದಿನ ಮಾತ್ರ ನಾನು ವರ್ಕ್ ಮಾಡ್ತೀನಿ. ಇನ್ನು ಊರಿಗೆ ಹೋದ್ಮೇಲೆ ನನ್ನದೇ ಆದ ಕೆಲಸಗಳಿದ್ದಾವೆ. ನನ್ನ ಚಿಕ್ಕ ವಯಸ್ಸಿನ ಸಣ್ಣ ಗುರಿ ದೊಡ್ಡ ಗುರಿ ಅಂತ ಏನಿಲ್ಲ, ನನ್ನದೊಂದು ಕನಸಿತ್ತು, ನಾನು ಎಂಟರ್ಪ್ರಿನರ್ ಆಗಬೇಕಂತ. ಆ ನಿಟ್ಟಿನಲ್ಲಿ ನಾನು ತುಂಬ ಸಾಕಷ್ಟು ರಿಸರ್ಚ್ ಮಾಡ್ತಾಯಿದ್ದೀನಿ ಇವಾಗಲೇ, ಫುಡ್ ಇಂಡಸ್ಟ್ರಿ ಮೇಲೆ ಮತ್ತು ಕೆಮಿಸ್ಟ್ರಿ. ಅಂದರೆ ನೀವು ಪರ್ಫ್ಯೂಮ್ ಆಗ್ಬೋದು, ಬೇರೆ ಏನೇನು ತುಂಬ ಪ್ರಾಡಕ್ಟ್ ಇದ್ದಾವೆ. ಒಂದು 5600 ಕೆಮಿಕಲ್ಸ್ ಇದೆ ಅದ್ರ ಮೇಲೆ ಒಂದಷ್ಟು ನಾವು ಸ್ಟಡಿ ಮಾಡ್ತಾಯಿದ್ದೀವಿ. ಫುಡ್ ಇಂಡಸ್ಟ್ರಿ ನೀವು ಸಾಮಾನ್ಯವಾಗಿ ಎಲ್ಲದಕ್ಕೂ ಕೆಮಿಕಲ್ ಹಾಕಿ ತಿಂತಾರೆ. ಸೊ ನನ್ನ ಕೆಮಿಸ್ಟ್ರಿನಲ್ಲಿ, ನನ್ನ ಒಂದು ರಿಸರ್ಚಲ್ಲಿ 0 ಕೆಮಿಕಲ್ ಇದೆ ನನ್ನ ಐಟಮ್ಸ್ ಎಲ್ಲ ಆಲ್ಮೋಸ್ಟು. ನಾನು ಸತತ 10 ವರ್ಷದಿಂದ ನಾನು ಪ್ರಾಕ್ಟೀಸಲ್ಲಿದ್ದೀನಿ. ಪ್ರಾಕ್ಟೀಸ್ ಮಾಡಿ ಮೊದಲಾಗಿ ನಾನು ಬೇರೆಯವರು ಕೊಡ್ತಾಯಿಲ್ಲ, ಅದನ್ನೆಲ್ಲವೂ ನಾನೇ ಉಪಯೋಗಿಸ್ತಾ ಇದ್ದೀನಿ ಮೇಯ್ನಾಗಿ. ಸೊ ಇವನ್ನು ಶುಗರ್ ಪೇಷೆಂಟ್ಗಾಗ್ಬೋದು, ಕಾಲೂರಿ ಬರೋರಿಗೆ ಏನು ಮಾಡ್ಕೋಬೋದು, ಎಷ್ಟು ಈಸಿಯಾಗಿ ನಿಮ್ಮ ಕಾಲೂರಿನ ಕಮ್ಮಿ ಮಾಡ್ಕೋಬೋದು ಅನ್ನೋದು ನನ್ನ ದೊಡ್ಡ ರಿಸರ್ಚ್ ಆಗಿದೆ. ಯಾಕೆಂದರೆ ನಾನೊಬ್ಬ ಶುಗರ್ ಪೇಷೆಂಟ್ ಆಗಿಬಿಟ್ಟೆ. ಇವಾಗ ಆಲ್ರೆಡಿ ನಾನು ಸ್ಟಾಪ್ ಮಾಡೇ 2 ವರ್ಷ ಮೇಲೆ ಆಗಿದೆ. ನಾನು ಯಾವುದೇ ಟ್ಯಾಬ್ಲೆಟ್ ತೊಗೋತಾ ಇಲ್ಲ. ನನಗದೊಂದು ಖುಷಿ ಇದೆ. ಸೊ ನನ್ನನ್ನು ನಾನು ಹೇಗೆ ರಿಕವರಿ ಮಾಡ್ಕೋಬೋದು ಶುಗರ್ನಿಂದ ಆಚೆಗೆ, ಯಾವುದೇ ಮೆಡಿಸನ್ ಮತ್ತು ಯಾವುದೇ ಡಯಟ್ ಇಲ್ಲದಂತೆ. ಸೊ ಮೆಂಟಲಿ ನಾವು ಎಷ್ಟು ಪ್ರಿಪೇರ್ ಆಗಬೇಕು ಒಂದು ಕಾಯಿಲೆ ಬಂದಾಗ ಅಂತ. ಸೊ ಅದು ನನ್ನ ಒಂದು ದೊಡ್ಡ ರಿಸರ್ಚ್ ಆಗಿದೆ. ಮತ್ತು ಈ ಮಂಡಿ ನೋವು ಬಂದಿರೋರಿಗೆ ತುಂಬ ಪೇಯ್ನ್ ಬಂದಿರ್ತದೆ. ನೀವು 50,000 1,00,000 ಕೊಟ್ಟರು ನಿಮಗೆ ಆಪ್ರೇಷನ್ ಆಗೋದು ಇಲ್ಲ, ಅದು ರಿಪೇರಿನೂ ಆಗೋದೇ ಇಲ್ಲ ಲೈಫ್ ಟೈಮು. ಆದರೆ ನನ್ನ ಒಂದು ಮೆಡಿಸನ್ನು, ನನ್ನ ಒಂದು ಫಾರ್ಮುಲಾ ಇರೋದು ವಿತಿನ್ ದ 7 ಡೇಸಲ್ಲಿ ಇಟ್ ಈಸ್ 90% ಕ್ಯೂರ್ ಆಗುತ್ತೆ. 90%. ಸೊ ಅಶ್ಯೂರಾಗಿ ಹೇಳ್ತಾ ಇದ್ದೀನಿ. ನಾನು ಗೋಡೆ ಹಿಡ್ಕೊಂಡು ನಡೀತಾ ಇದ್ದೆ ಮಂಡಿ ನೋವಿಗೆ, ಅಷ್ಟು ಪೇಯ್ನ್ ಆಗ್ತಿತ್ತು. ಸೊ ಅದು ಒಂದು ದೊಡ್ಡ ನನ್ನ ರಿಸರ್ಚ್ ಆಗಿದೆ ಅದು. ಸೊ 0 ಕೆಮಿಕಲ್ಲು. ಸೊ ನ್ಯಾಚುರಲ್ಲಾಗಿ ನೀವು ಒಂದು ಅಪ್ಲೈ ಮಾಡಿದ್ರೆ ಅದು ವಿತಿನ್ 7 ಡೇಸ್ ಪೇಯ್ನ್ ಇರುತ್ತೆ, ಬಟ್ ನೀವು ಆರಾಮಾಗಿರ್ಬೋದು. ಅಷ್ಟೊಂದು ತೀರಾ ಪೇಯ್ನ್ ಇರೋಲ್ಲ. ಸೊ 90% ಕಟ್ ಆಫ್ ಆಗೋಗುತ್ತೆ. ಇವಾಗ ನಾನು ಆರಾಮಾಗಿ ಕುಂತಿದ್ದೀನಿ, ನಥಿಂಗ್. ಅಷ್ಟು ಪವರ್ಫುಲ್ ಆಗಿದೆ ಅದು. ಸೊ ಅದೊಂದು ಹೇಳ್ಬೋದು. ಮತ್ತು ಸಾಕಷ್ಟು ನೀವು ಆಲ್ಮೋಸ್ಟು ನನ್ನನ್ನು ನಾನು ಹೇಳಿಕೊಂಡು ನನಗೆ ನಾನೇ ಪ್ರಚಾರ ತೊಗೊಳ್ಳೋಕ್ಕೂ ಆಗೋದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಈ ಜಗತ್ತಿಗೆ ನಾನೊಬ್ಬ ಯಾರು ಅಂತ ತೋರಿಸ್ಬೇಕು. ಈ 0 ಕೆಮಿಕಲ್ಸು ಅಲ್ಲಿ ನನ್ನ ರಿಸರ್ಚ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಆ ನಿಟ್ಟಿನಲ್ಲಿ ನಾನು ಈ ಫೀಲ್ಡನ್ನ ಹೆಚ್ಚಿನ ದಿನ ನಾನು ರನ್ ಮಾಡೋದಿಲ್ಲ. ನಾನು ಪ್ರತಿನಿತ್ಯ ನನ್ನ ರಿಸರ್ಚ್ ಇದ್ದೇ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನು ಮುಂದುವರಿತಾ ಇದ್ದೀನಿ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಇಲ್ಲ ಸರ್, ಈಗ ಈ ಫೀಲ್ಡಲ್ಲಿ ಬಂದಿರಲ್ಲ ನೀವು. ಹಾಂ ಸರ್.
ಈ ಫೀಲ್ಡಿಂದ ನಿಮಗೆ ಈ ಒಬ್ಬೊಬ್ರು ಯಾರು ಇರಲ್ಲ. ಈಗ ಎಲ್ಲರೂ ಒಬ್ಬರಿಗೆ ಯಾರೋ ಗಾಡ್ ಫಾದರ್ ಅಂತ ಸಿಗ್ತಾರೆ, ಏನೋ ಒಂದು ಸಿಗ್ತಾರೆ. ಓಕೆ, ನೀವು ಗ್ರಾಟಿಟ್ಯೂಡ್ ಹೇಳೋದಾದ್ರೆ, ಕೃತಜ್ಞತೆ ಸಲ್ಲಿಸೋದಾದ್ರೆ ಈ ಮುಖಾಂತರ ನಾನು ಇಲ್ಲಿ ತನಕ ತಂದಿದ್ದೀರಾ, ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ನನ್ನ ಜೀವನ ಕೊಟ್ಟಿದ್ದೀರಾ, ಬಿಕಾಸ್ ನಾ ಏನನ್ನೋದು ಇಂಡಸ್ಟ್ರಿ ಪರಿಚಯ ಮಾಡಿದ್ದೀರಾ, ಒಂದು ಸ್ವಲ್ಪ 10% ಪರ್ಚೇಸ್ ಮಾಡಿಸಿರ್ಬೋದು. ಬಟ್ ಗ್ರಾಟಿಟ್ಯೂಡ್ ಹೇಳೋದಾದ್ರೆ ಯಾರ್ಯಾರು ಹೇಳ್ತೀರಾ ಅನ್ನೋದನ್ನ ಈ ಮುಖಾಂತರ ತಿಳಿಸ್ಬೋದು. ನನಗೆ ಏನೇ ಥ್ಯಾಂಕ್ಸ್ ಹೇಳ್ಬೇಕಂದ್ರೂ ಎಲ್ಲ ನಮ್ಮ ಅಪ್ಪಂದೆ. ನನಗೆ ABCD ಕಲಿಸಿದ್ದೆ ನಮ್ಮಪ್ಪ. ನನ್ನ ಸ್ಕೂಲ್ನಲ್ಲಿ ನನಗೆ ABCD ಕಲಿಸ್ತವ್ರ ಇಲ್ಲ, ಅಷ್ಟು ಕಟುವಾಗಿ ನಾನು ಹೇಳ್ಬೋದು. ಮೇಸ್ಟ್ರುಗಳು ಈಗಿನ ಮೇಸ್ಟ್ರುಗಳ ಥರ ನಮ್ಮ ಮೇಸ್ಟ್ರುಗಳು ಸಿಗಲಿಲ್ಲ, ಒಳ್ಳೆ ಮೇಸ್ಟ್ರುಗಳು. ನನಗೆ ಒಳ್ಳೆ ಎಜುಕೇಷನ್ ಸಿಗಲಿಲ್ಲ ಅನ್ನೋದು ಇವಾಗ ನಾನು ತುಂಬಾ ಬೇಸರ ಆಗ್ತದೆ. ನಾವು ಓದಿದ್ದೆಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ ಕೆಳಗಡೆ ಕಿತ್ತೋಗಿರೋ ಶೆಡ್ ಒಳಗಡೆ. ಅಲ್ಲಿ ಒಬ್ಬ ಮಾಸ್ಟ್ರು ಇದ್ದರು, ಗಣಿತ ಮೇಸ್ಟ್ರು. ಎಣ್ಣೆ ಹೊಡ್ಕೊಬಂದ್ಬಿಟ್ಟು ಗಳ ಎಲ್ಲ ಮುರ್ಕೊಂಡು ಹೊಡೆಯೋರು ನಮಗೆ. ಸೊ ಆ ಥರದ್ದು ನಮ್ಮ ಎಜುಕೇಷನ್ ತುಂಬ ಬ್ಯಾಡ್ ಆಗಿತ್ತು. ಸೊ ಹೋಗ್ತಾ ಹೋಗ್ತಾ ನನಗೆ ನನ್ನ ಆಸಕ್ತಿ ಮೂಡಿದ್ದು, ನಾನು ಗೋಲ್ಡ್ ಮೆಡ್ಲಿಸ್ಟ್ ಆಗಬೇಕು ಅನ್ನೋದು ಭಾಳ ಆಸೆ ಇತ್ತು. ನನ್ನ SLC ಪಾಸ್ ಮಾಡಿಕೊಂಡು ನಾನು ವಿ ವಿ ಪುರಂ ಈವ್ನಿಂಗ್ ಕಾಲೇಜಿಗೆ ಜಾಯ್ನ್ ಆಗ್ತೀನಿ. ಕಾರಣಾಂತರ ನಾನು ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ತುಂಬ ಹಂಬಲ ಆಯಿತು ನನಗೆ, ನಾನು ಗೋಲ್ಡ್ ಮೆಡ್ಲಿಸ್ಟ್ ಆಗಬೇಕು ಅನ್ನೋದು. ಅದು ವಿದ್ಯೆ ಅಲ್ಲಿಗೆ ಮೊಟಕು. ನಂತರ ನಾನು ಎಷ್ಟೇ ಟ್ರೈ ಮಾಡಿದ್ರೂ ಅದು ಓದೋಕ್ಕೆ ಅಂತ ಆಗಲಿಲ್ಲ. ಸೊ ಹಾಗಾಗಿ ನಾನು ಕಂಪ್ಯೂಟ್ರು ಅಂತ ಕಲಿತಾಗ 93 ನಾನು ಕಲಿತಾಗ. ಅದಾದ ನಂತರ 95 ನಾನು ಕಂಪ್ಯೂಟ್ರ್ ಕೋರ್ಸ್ನ ಕಂಪ್ಲೀಟ್ ಮಾಡ್ಕೋತೀನಿ. ಆವತ್ತಿನ ದಿನ ಎಲ್ಲ ಅರ್ಧಂಬರ್ಧ ಗೊತ್ತಿರೋರೆ ಕಂಪ್ಯೂಟ್ರ್ ಕೋರ್ಸ್ನಲ್ಲಿ. ಸೊ ಒಂದು ಫೈಲ್ ಅಂದ್ರೇನು, ಒಂದು ಫೋಲ್ಡ್ರ್ ಅಂದ್ರೇನು, ಅದನ್ನು ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಟ್ಟವರೇ ಯಾರಿಲ್ಲ. ಕೇವಲ 18 ಅವರ್ಗೆ 25,000 ರೂಪಾಯಿ ಪೇಮೆಂಟ್ ಮಾಡಿದ್ದೀನಿ, ಕ್ಯಾಶ್ ಪೇಮೆಂಟು 95ನಲ್ಲಿ. ಸೊ ಆ ಥರ ಒಂದು ಇವಾಗಿನ ಕಾಲಕ್ಕೆ ತುಂಬ ದೊಡ್ಡ ಮೊತ್ತ. ಅದು ಯಾರೂ ಬರ್ಸೋಕ್ಕಾಗಲ್ಲ. ಇವಾಗ 25,000 ರೂಪಾಯಿನ 18 ಅವರು ಕೊಟ್ಟಿದೆಯಾ ಅಂತ ಹೇಳಿದ್ರೆ ಎಲ್ಲ ಬರೀ ಇವನು ಸುಳ್ಳು ಹೇಳ್ತಾನೆ ಅಂತ. ಸೊ ಆ ಥರದ್ದೇನೂ ಇಲ್ಲ. ನಾನು ಕೊಟ್ಟಿರೋದು ನಿಜ, ನಾನು ಕಲ್ತಿದ್ದು ನಿಜ. ಸೊ ಆವಾಗೆಲ್ಲ ಕಂಪ್ಯೂಟ್ರ್ ಆಗ್ತಾನೆ ಬರ್ತಾಯಿತ್ತು. ಸೊ ಇವಾಗ ಬರೋರಿಗೆ ಭಾಳ ಈಜಿ. ಅವ್ರು ಸ್ಕೂಲ್ನಲ್ಲೇ ಎಲ್ಲ ಹೇಳ್ಕೊಡ್ತಾರೆ. ನಮ್ಮ ಸ್ಕೂಲ್ನಲ್ಲಿ ABCD ಹೇಳ್ಕೊಡೋರು ಕರೆಕ್ಟಾಗಿ ಇದ್ದಿರಲಿಲ್ಲ ಮಾಸ್ಟ್ರುಗಳು. ಆ ಥರ ಒಂದು ತುಂಬ ಬೇಸರ ಆಗ್ತಿದೆ. ಸೊ ಈಗ ಬರೋ ವಿದ್ಯಾರ್ಥಿಗಳಿಗೆ ನೀವೆಲ್ಲ ಆದಷ್ಟು ಪ್ರಾಕ್ಟೀಸು ತುಂಬ ಚೆನ್ನಾಗಿ ಮಾಡಿರಿ. ಪ್ರಾಕ್ಟೀಸ್ ಮಾಡಿ ಜೊತೆಗೆ ಎಲ್ಲಾದ್ರೂ ಯಾರ ಜೊತೆಲಾದರೂ ಅಸಿಸ್ಟೆಂಟಾಗಿ ಮೊದಲು ಕೆಲಸ ಮಾಡಿರಿ 4-5 ವರ್ಷ. ಇಲ್ಲ ಅಂತಂದರೆ ನಿಮಗೆ ಆ ಪೇಷನ್ಸ್ ಅನ್ನೋದು ಬರೋದೇ ಇಲ್ಲ. ಎಡಿಟ್ರ್ ಆಗಬೇಕಂದ್ರೆ ತುಂಬ ತಾಳ್ಮೆ ಇರಬೇಕು, ಅಷ್ಟೊಂದು ಈಸಿಯಾಗಿ ಇರೋದಿಲ್ಲ. ಯಾಕೆ ನಮ್ಮ ಸ್ನೇಹಿತರು ಕೂಡ ನಮ್ಮ ಜೊತೆಲಿ ಕೆಲಸ ಮಾಡಿರೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ ವಿಡಿಯೋ ಎಡಿಟ್ರಿಗೆ ಏನೇನು ಪ್ರಾಬ್ಲಮ್ಸ್ ಬರ್ತವೆ. ಆಲ್ಮೋಸ್ಟು ನಾವು ಹೇಳಲಿಕ್ಕೂ ಆಗೋದಿಲ್ಲ. ಈಗ ಡೈರೆಕ್ಟ್ರು ದಡ್ಡೋ ಎಡಿಟ್ರು ದಡ್ಡೋ ಅಂತ ಆಗ್ಬಿಡತ್ತದು. ಸೊ ಅವ್ರು ಏನೋ ತಗೊಂಬಂದಿರ್ತಾರೆ, ನಾವು ಅದ್ರ ಬಗ್ಗೆ ನಾವು ಕೆಲಸ ಮಾಡಲೇಬೇಕಾಗ್ತದೆ, ವಿಧಿನೇ ಇಲ್ಲ. ಸೊ ಯಾಕೆ ಜೀವನ ನಡೆಸ್ಬೇಕಲ್ಲ. ಸೊ ಹಾಗಾಗಿ ನಮಗೆ ಏನು ಗೊತ್ತಿರುತ್ತೆ ಆ ಟೈಮಲ್ಲಿ ತಲೆ ಓಡುತ್ತೆ, ಆ ಥರ ಕೆಲಸ ಮಾಡಿಕೊಟ್ಟಿದ್ದೀವಿ. ಸೊ ಆದಷ್ಟು ನೀವು ಒಳ್ಳೊಳ್ಳೆ ಟೆಕ್ನಿಷಿಯನ್ ಜೊತೆ, ಈಗ ಹೊಸಬ್ರು ಬರೋರಿಗೆ ಅವ್ರ ಜೊತೆ ಕೆಲಸ ಮಾಡಿರಿ. ನಿಮಗೆ ಪ್ರಾಕ್ಟಿಕಲಾಗಿ ಗೊತ್ತಾಗುತ್ತೆ. ನಿಮಗೆ ಥಿಯರಿ ಗೊತ್ತಿರುತ್ತೆ, ಚೆನ್ನಾಗಿ ಕಂಪ್ಯೂಟ್ರೆಲ್ಲ ಆಪ್ರೇಟ್ ಮಾಡ್ತೀರಾ ಈಗಿನ ಹುಡುಗರೆಲ್ಲ. ಅದೇ ಪ್ರಾಕ್ಟಿಕಲ್ ನಾಲೆಡ್ಜು ಮತ್ತು ಪ್ರಾಕ್ಟಿಕಲಾಗಿ ನಿಮಗೆ ಕುಂತ್ಕೊಂಡಾಗಲೇ ಗೊತ್ತಾಗುತ್ತೆ ಏನೇನು ಪ್ರಾಬ್ಲಮ್ಸ್ನ ಹೇಗೆ ಕ್ಲಿಯರ್ ಮಾಡಬೇಕು ಅಂತ. ಈಗ ಬಿಡಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈಪ್ ಹಾಕ್ತಾರೆ, ಒಂದು ಡಿಸಾಲ್ವ್ ಹಾಕ್ತಾರೆ, ಏನೇನೋ ಎಫೆಕ್ಟ್ಸ್ ಬರ್ತದೆ. ಬಟ್ ಆವಾಗಿನ ಕಾಲದಲ್ಲಿ ನಾವು ಲೀನಿಯರಲ್ಲಿ ವರ್ಕ್ ಮಾಡಬೇಕು ಅನ್ನೋದು ಎಷ್ಟು ಟಫ್ ಆಗಿತ್ತು ಅಂತ ಆ ಟೆಕ್ನಾಲಜಿ ಇದುವರೆಗೆ ಯಾರಿಗೂ ಗೊತ್ತಿಲ್ಲ. ಈಗಿನ ಜನ್ರೇಷನ್ನು ಕಂಪ್ಲೀಟ್ಲಿ ಏನಂತಲೇ ಗೊತ್ತಿಲ್ಲ. ಆಡಿಯೋ ಟೇಪ್ ಇತ್ತು, ವಿಡಿಯೋ ಟೇಪ್ಸ್ಗಳಿತ್ತು, ಮ್ಯಾಟಿಕ್ ಇತ್ತು, ಹೈ ಬ್ಯಾಂಡ್ ಇತ್ತು, ಬಿಟಾ, ಡಿಜಿ ಬಿಟಾ, VHS ಇವೆಲ್ಲ ಯಾರೂ ನಿಮಗೆ ಹೆಸರು ಕೂಡ ಕೇಳಿರಲಿಕ್ಕಿಲ್ಲ. ಸೊ 8mm ಕ್ವಾರ್ಟ್ರೇಜ್ ಕ್ಯಾಮ್ರಾ ಇತ್ತು, ಅದರಲ್ಲೂ ಕೂಡ ನಾನು ವರ್ಕ್ ಮಾಡಿದ್ದೀನಿ. ಅದೊಂದು ಖುಷಿ ಇದೆ ನನಗೆ. 2C ಕ್ಯಾಮ್ರಾದಲ್ಲಿ ವರ್ಕ್ ಮಾಡಿದ್ದೀನಿ, 35mm ಕ್ಯಾಮ್ರಾ ಸಿನಿಮಾಸ್ಕೋಪಲ್ಲಿ ವರ್ಕ್ ಮಾಡಿದ್ದೀನಿ. ಇವಾಗಂತೂ ಯಾರಿಗೂ ಗೊತ್ತಿಲ್ಲ. ಇವಾಗೆಲ್ಲ ಡಿಜಿಟಲ್ ಮೊಬೈಲ್ ಬಂದರೆ ಆಯಿತು. ಇವಾಗ ನೋಡಿರಿ, ಇದು ಕೂಡ ಮೊಬೈಲ್ನಲ್ಲಿ ಶೂಟ್ ಮಾಡ್ತಾಯಿದ್ದಾರೆ, ಇಟ್ಸ್ ಗುಡ್ ಅಷ್ಟೇ. ಡಿಜಿಟಲ್ ಕ್ರಾಂತಿ ತುಂಬ ಆಗಿದೆ. ನಾವು ಇದು ಮುಂದೆ ಡಿಜಿಟಲ್ ಆಗ್ತದೆ, ಇಷ್ಟೊಂದು ಕ್ರಾಂತಿ ಆಗ್ತದೆ ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಬಟ್ ಮುಂದಕ್ಕೆ ಇದು ಡಿಜಿಟಲ್ ಹೀಗೆ ಉಳ್ಕೋತದೆ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ. ಇದ್ರ ನೆಕ್ಸ್ಟು ಜನ್ರೇಷನ್ ಏನಾಗ್ಬೋದು ಅಂತ ಊಹೆ ಮಾಡ್ಕೊಳಕ್ಕಾಗಲ್ಲ. ಇಷ್ಟು ನಡೀತಾ ಇತ್ತು ಸರ್. ಈ ಫೀಲ್ಡಲ್ಲಿ ಯಾರು ಗುರು ಅಂತ ಏನಿಲ್ಲ ಸರ್? ಸರ್ ನನಗೆ ಗುರು ಅಂತ ಯಾರೂ ಇಲ್ಲ ಸರ್. ನನಗೆ ಹೇಳ್ಕೊಟ್ಟವ್ರು ಅಂತ ಏನಿಲ್ಲ. ಸಣ್ಣ ಪುಟ್ಟದ್ದು ಈಗ ನಮ್ಮ ಸ್ನೇಹಿತರ ಹತ್ರನೂ ಕೇಳ್ಕೊಂಡಿದ್ದೀನಿ, ಸಣ್ಣ ಪುಟ್ಟದು ಮಿಸ್ಟೇಕ್ಗಳು ಬಂದಾಗ. ಬಟ್ ನಾನು ಕಲ್ತಿದ್ದು. ಸೊ ನನ್ನ ಗುರು ಅಂತ ಹೇಳಿದ್ರೆ ನನ್ನ ತಂದೆನೇ ನನಗೆ ಗುರು.
ಬೇರೆ ಯಾರನ್ನೂ ನನ್ನ ಗುರು ಅಂತ ನಾನು ಈ ಹೇಳ್ಕೊಳ್ಳಿಕ್ಕೆ ಫೀಲ್ಡಲ್ಲಿ ನಿಮಗೆ ನೀವೇ ಶಿಲ್ಪಿ. ಎಸ್ 100%, 200% ನನಗೆ ನಾನೇ ಗುರು, ಅರಿವೇ ಗುರು. ನನಗೆ ನಾನೇ ಕಲ್ತಿದ್ದು. ಇವತ್ತಿಗೂ ಕೂಡ ನಾನು ಏನಾರು ಕಲ್ತ್ಕೊಂಡಿದ್ರೆ ಅದು ನಾನೇ. ಅದು ಬಿಟ್ಟರೆ ನಾನು ಪ್ರಾಕ್ಟೀಸ್ ಮಾಡ್ತಾಯಿರ್ತೀನಿ. ನಾನು ಸುಮ್ಮನೆ ಎಂತಕ್ಕೂ ಕುಂತ್ಕೊಳ್ಳಲ್ಲ, ಅದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡ್ತಾಯಿರ್ತೀನಿ. ಸೊ ಆ ನಂತರನೇ ನಾನು ಪ್ರಾಕ್ಟಿಕಲ್ ನನಗೆ ಸ್ಯಾಟಿಸ್ಫೈ ಆದ್ರೇ ನಾನು ಬೇರೆ ಕೆಲಸಕ್ಕೆ ಹೋಗೋದು. ಸೊ ಆ ಥರ. ಇನ್ನೂ ಒಂದು ನಾನು ಕಂಪ್ಯೂಟರ್ ಕಲಿಬೇಕಾಗಿತ್ತು. ಹಂಸಲೇಖ ಸರ್ಗೆ ಹತ್ರ ನಾವು ಕೆಲಸ ಮಾಡಬೇಕಂದಾಗ ಆವಾಗ ಒಂದು ಇನ್ನೊಂದು ಕಂಪ್ಯೂಟ್ರ್ ಬಂದಿತ್ತು. ಅದು ವೆಲಾಸಿಟಿ ಇಸ್ ಸೂಪರ್ ಕಂಪ್ಯೂಟರ್. ಮಾತ್ರ ಅಲ್ಟಿಮೇಟ್ ಆಗಿತ್ತು ಅದು. ವೆಲಾಸಿಟಿ ಎಡಿಟಿಂಗ್ ಮಾಡಬೇಕಂದ್ರೆ ವೆಲಾಸಿಟಿ ಹೈಯೆಸ್ಟ್ ವರ್ಕ್ ಮಾಡಿದ್ದು ಅಂತಂದರೆ ಬೆಂಗಳೂರಿನಲ್ಲಿ ನಾನೇ ಅನ್ಕೊತೀನಿ. ಆವಾಗಿನ ಕಾಲಕ್ಕೆ ಅದು ಮೋರ್ ದೆನ್ 36 lakhs ಅದು ಕಂಪ್ಲೀಟ್ ಸೆಟಪ್. ಸೊ ಅದು ರವಿಕಿರಣ್ ಸರ್ ಹತ್ರನೂ ಇತ್ತು, ಹಂಸಲೇಖ ಸರ್ ಹತ್ರನೂ ಇತ್ತು, ಮತ್ತು ಪ್ರಕಾಶ್ ಮೂವಿ ಟೌನಲ್ಲೂ ಇತ್ತು. ದೂರದರ್ಶನಲ್ಲೂ ನಾನು ಫ್ರೀಲ್ಯಾನ್ಸಾಗಿ ವರ್ಕ್ ಮಾಡಿದ್ದೀನಿ. ಸೊ ಅಷ್ಟಾಗಿದೆ ಸರ್. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಾಕಶ್ಚಿತವಲ್ಲ. ಇದು ಅನಂತ ಪ್ರಪಂಚ, ಅಪಾರ ಅದ್ಭುತ ಅಚ್ಚರಿ, ಕಹಿ ಸಿಹಿ ತುಂಬಿದ ಲೋಕ, ಪ್ರಪಂಚ ಪರ್ಯಟನೆ.